ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂನ ಶಿವಾಲಯ ಸಭಾಭವನದಲ್ಲಿ ಇಂದು ಹಿರಿಯ ಸಾಹಿತಿ ಶಿವಪ್ಪ ಮುದುಕಪ್ಪ ಶಿರೂರ್ ಅವರ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಹಾಗೂ ನಿಡಸೋಶಿಯ ಶ್ರೀ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ, ವಿಶ್ವರಾಧ್ಯ ಶಿವಾಚಾರ್ಯರು, ಗುರುಸಿದ್ದೇಶ್ವರ ಸ್ವಾಮೀಜಿ, ಸಿದ್ದೇಶ್ವರ ಸ್ವಾಮೀಜಿ ಸೇರಿದಂತೆ ಮತ್ತು ಗಣ್ಯರಿಂದ ಶಿವಪ್ರಭೆ ಕೃತಿ ಲೋಕಾರ್ಪಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಂದ ಅತ್ಯುತ್ತಮ ನೃತ್ಯ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಎಬಿ ಪಾಟೀಲ್ ಹಾಗೂ ಬಸವರಾಜ ಮಠಗಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಬಳಗ ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ನಮ್ಮಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ಬೆಳೆದಿರ್ತಕ್ಕಂಥ ಒಂದು ಸಂಕೇತ. ಬಸವೇಶ್ವರರ ಪೂಜೆ ಹಾಗೂ ಕನ್ನಡದ ಅವ್ವ, ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂದರ್ಭದಿಂದ ಬರೆದಿದ್ದಾರೆ. ಅದಕ್ಕೆ ವಿನೋದ್ ಜಗಜಂಬಿ ಮಾರ್ಗದರ್ಶಿಯಾಗಿದ್ದಾರೆ. ಬೇಗನೆ ಪ್ರಾರಂಭಿಸಬೇಕು. ಈ ಸೇವೆ ಭಾಗದಲ್ಲಿ ಕನ್ನಡ ಸೇವೆಯನ್ನು ಮತ್ತು ಈ ರಾಜ್ಯ ಸೇವೆಯನ್ನು ಭಾರತವನ್ನು ಭಾವಿಸಿ ನನಗೂ ಕೂಡ ಒಂದು ಉದ್ಘಾಟನೆ ಆಚರಿಸಿದಂಥ ಈ ಕಾರ್ಯಕ್ರಮದ ಮುಖ್ಯ ಸಂಘಟನೆಗಳಾದ ಈ ಸೇವೆಗಳ ಎಲ್ಲ ಕನ್ನಡಾಭಿಮಾನಿಗಳೇ ಬಂದು ಮತ್ತು ತಾಯಿಯರೇ ಆತ್ಮಕತೆ ಪತ್ರಿಕಾ ಇವತ್ತು ಈ ಕಮಿಟಿಯ ಸದಸ್ಯರು ಬಹಳ ಒಳ್ಳೆಯ ಕೆಲಸ ಇವತ್ತು ಮಾಡಿದ್ದಾರೆ. ಹಿರಿಯಲ್ಲಿ ತಿಳಿಸಿರುವುದು ತಮ್ಮದೇ ಆದ ರೀತಿಯ ಸಾಹಿತ್ಯ ಕೆಲಸಗಳಿಗೆ ಅವರು ಬಟ್ಟೆಗಳ ಮುಖಾಂತರ ತಮ್ಮ ಹಾಡುವುದರಿಂದ ತಮ್ಮ ಈ ರಾಜಕೀಯ ನಾಡಿಗೆ ಒಂದು ಹಾಲು ಸೇವೆ ನಡೆಸುತ್ತಿದ್ದಾರೆ. ತಮ್ಮ ನಿವೃತ್ತಿ ಸೇವೆಯಲ್ಲಿಯೂ ಕೂಡ ಎಲ್ಲ ಸಂಘಟನೆಗಳಿಗೂ ಇವತ್ತು ಪ್ರಾಮುಖ್ಯವಾಗಿ ಪಾತ್ರವಹಿಸಿ ವಿಶೇಷವಾಗಿ ಸರ್ ಏನಾಗ್ರೆ